ಕೆಆರ್ ನಗರ ಮಾರ್ಚಹಳ್ಳಿಯಲ್ಲಿ ಅಸ್ಪೃಶ್ಯತೆ ತಾಂಡವ. ದಲಿತರಿಗೆ ಮಾದೇಶ್ವರ ದೇವರ ದರ್ಶನ ನಿರಾಕರಣೆ, ಕೊಲೆ ಬೆದರಿಕೆ. ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ಮಾರ್ಚಹಳ್ಳಿ ಗ್ರಾಮದಲ್ಲಿ ಅಸ್ಪೃಶ್ಯತೆಯ ಕರಾಳ ಮುಖ ಮತ್ತೆ ಅನಾವರಣಗೊಂಡಿದೆ. ಗ್ರಾಮದ ಮಾದೇಶ್ವರ ದೇವಸ್ಥಾನದಲ್ಲಿ ದಲಿತ ಸಮುದಾಯದವರಿಗೆ ದೇವರ ದರ್ಶನಕ್ಕೆ, ದೇವರನ್ನ ಮುಟ್ಟಲು, ಪೂಜೆ ಸಲ್ಲಿಸಲು ಅವಕಾಶ ನಿರಾಕರಿಸಲಾಗಿದೆ. ದೇವರ ಮೆರವಣಿಗೆ ದಲಿತರ ಕೇರಿಗೆ ಬರಬಾರದು ಎಂದು ಮೇಲ್ಜಾತಿ ಮುಖಂಡರು ತಾಕೀತು ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಘಟನೆಯ ವಿವರ: ಮಾರ್ಚಹಳ್ಳಿ ಗ್ರಾಮದಲ್ಲಿ ಕಳೆದ ವಾರ ಮಾದೇಶ್ವರ ದೇವರ ಜಾತ್ರೆ ನಡೆದಿದೆ. ಜಾತ್ರೆಯ ಸಂದರ್ಭದಲ್ಲಿ ದೇವರ ಉತ್ಸವ ಮೂರ್ತಿ ಮೆರವಣಿಗೆ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಸಂಚರಿಸುತ್ತದೆ. ಆದರೆ ದಲಿತರ ಕೇರಿ ಇರುವ ಬೀದಿಗೆ ಮೆರವಣಿಗೆ ಬರಲಿಲ್ಲ. ಪ್ರತಿ ವರ್ಷ ಇದೇ ಆಗುತ್ತಿದೆ. ನಮ್ಮ ಬೀದಿಗೆ ದೇವರು ಬರುವುದಿಲ್ಲ. ನಾವು ದೇವಸ್ಥಾನಕ್ಕೆ ಹೋದರೆ ದೂರದಿಂದಲೇ ನೋಡಬೇಕು. ಗರ್ಭಗುಡಿ ಒಳಗೆ ಹೋಗುವಂತಿಲ್ಲ, ದೇವರನ್ನು ಮುಟ್ಟುವಂತಿಲ್ಲ ಎಂದು ಹೆಸರು ಹೇಳಲಿಚ್ಛಿಸದ ದಲಿತ ಯುವಕ ತಿಳಿಸಿದ್ರು. ಈ ಅನ್ಯಾಯ ಪ್ರಶ್ನಿಸಲು ಹೋದ ದಲಿತ ಸಮುದಾಯದ ಮುಖಂಡರಿಗೆ ಮೇಲ್ಜಾತಿಯ ಕೆಲವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ದೂರು ದಾಖಲಾಗಿದೆ. ನೀವು ದೇವಸ್ಥಾನದ ಮೆಟ್ಟಿಲು ಹತ್ತಿದ್ರೆ ಕೈಕಾಲು ಮುರಿಯುತ್ತೇವೆ, ಗ್ರಾಮದಲ್ಲಿ ಇರಲು ಬಿಡಲ್ಲ ಎಂದು ಬೆದರಿಕೆ ಹಾಕಲಾಗಿದೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಸಂತ್ರಸ್ತರ ಆಕ್ರೋಶ: ನಾವು ಹಿಂದೂಗಳು ಅಲ್ವಾ? ನಮ್ಮ ತೆರಿಗೆ ಹಣದಿಂದ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಆದರೆ ನಮಗೆ ದೇವರ ದರ್ಶನ ಇಲ್ಲ. ಇದು ಸಂವಿಧಾನಕ್ಕೆ ಮಾಡಿದ ಅಪಮಾನ. ಗ್ರಾಮದ ಲೋಕೇಶ್ ಅವರು ಮಾತನಾಡಿ ಕಿಡಿಕಾರಿದ್ರು. ಗ್ರಾಮದಲ್ಲಿ ಸುಮಾರು 60 ದಲಿತ ಕುಟುಂಬಗಳಿದ್ದು ಎಲ್ಲರೂ ಕೃಷಿ ಕೂಲಿ ಕಾರ್ಮಿಕರು ಸೇರಿದಂತೆ ಎಲ್ಲರೂ ಧರಣಿಗೆ ಕೂತು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಮೌನ ಹಿಡಿಲ್ಲ. ಪ್ರತಿ ಬಾರಿ ಚುನಾವಣೆ ಬಂದಾಗ ಮಾತ್ರ ನಮ್ಮ ಕೇರಿಗೆ ಬರ್ತಾರೆ. ಈಗ ನಮ್ಮ ಮೇಲೆ ದೌರ್ಜನ್ಯ ಆದ್ರೂ ಯಾರು ಕೇಳೋರಿಲ್ಲ ಎಂದು ಮಹಿಳೆಯರು ಅಳಲು ತೋಡಿಕೊಂಡ್ರು. ನಾವು ಧೈರ್ಯವಾಗಿ ನಿಂತೀವಿ. ನಾವು ಕೆಲಸಕ್ಕೆ ರಜೆ ಮಾಡ್ಕೊಂಡಿ ಅಣ್ಣ. ಎಷ್ಟು ಹೆಣ್ಮಕ್ಳು ಹಳಿ ಮಕ್ಳು ಎಲ್ಲ ಬಂದೆ ಅವ್ರ ಮುಂದೆ ನಮ್ಗೆ ಅವಮಾನ ಮಾಡ್ತೀರಾ ನೀವು? ಹೆಣ್ಮಕ್ಳನ್ನ ಹಬ್ಬ ಕರ್ಸ್ಕೊಂಡು ಅವಮಾನ ಮಾಡ್ತೀರಾ ನೀವು? ಹಳಿ ಮಕ್ಳಿಗೆಲ್ಲ ಅವಮಾನ ಮಾಡ್ತೀರಾ? ಪೂಜೆ ಮಾಡೋದು ನಿಮ್ಮ ಊರಲ್ಲಿ ಅಂತ ಮುಗಿತಾರೆ ನಮ್ಗೆ. ಇಂಥ ಕೆಲಸ ಮಾಡ್ತಾರೆ ಅಂತ ನಾವ್ ಯಾರು ಕರೀಕಿಲ್ಲ. ಫ್ಯಾಮಿಲಿ ಫ್ರೆಂಡ್ಸ್ ಗಳನ್ನ ಯಾರು ಕರೀಕಿಲ್ಲ. ಹಿಂಗ್ ಜಾತಿ ಭೇದ ಮಾಡ್ತಾರೆ ಊರೊಳಗೆ ಅಂತ. ನಾವ್ ಮನೆಯವ್ರು ಬಂದ್ರು, ಹೆಣ್ಮಕ್ಳು ಹಳಿ ಮಕ್ಳು ಬಂದ್ರು ನೀವು ಮಾಡ್ಕೊಡಲ್ಲ ಅಂದ್ರೆ ಯಾವ ಹಬ್ಬ ಮಾಡೋದು ನೀವು? ನೀವು ಬಸ್ ಒಳಗೆ ಹಿಂಗೆಲ್ಲ ಮಾಡ್ಕೊತೀರಣ್ಣ. ನಾವು ಅದೆಲ್ಲ ಮಾತಾಡಲ್ಲ. ಹಬ್ಬಕ್ಕೆ ನಮ್ಗೆ ದೇವ್ರು ಬೇಕು, ನಮಗೆ ಪೂಜೆ ಹಬ್ಬಕ್ಕೆ ನಮ್ಗೆ ಪೂಜೆ ಬೇಕು. ಸರಿಪಡಿಸ್ಬೇಕು ಅಂತ ಹೇಳ್ತೀರಾ? ಆದ್ರೆ ಇದೇ ವರ್ಷ ಕೊನೆ ಆಗುತ್ತಾ? ಪ್ರತಿ ವರ್ಷ ಮಾಡಿದ್ರೆ ಈ ಸಲ ಮಾಡ್ಲಿ, ಇಲ್ಲ ಮುಂದೆ ಇಲ್ಲ ಅಂದ್ರೆ ನಮ್ಗೆ ಮಾಡ್ಕೊಡೋದಿಲ್ಲ ಅಂದ್ರೆ ಮಾಡೋದೇ ಬೇಡ. ಗ್ರಾಮದಲ್ಲಿ ಎಲ್ಲ ದೇವಸ್ಥಾನಗಳೆಲ್ಲರೂ ಬಂದಾಗ ಹಾಕೋರೆ ಅಲ್ವಾ? ಅದಕ್ಕೆ ಯಾರು ರೆಸ್ಪೆಕ್ಟ್ ಕೊಡೋ ತರ ಇಲ್ವೇ ಇಲ್ಲ. ಗ್ರಾಮಸ್ಥರುಗಳು ಏನೋ ಬೇಕಾಬಿಟ್ಟು ಅವರೇ ಬದುಕ್ತವ್ರೆ. ಬರೀ ಎಲೆಕ್ಷನ್ಗೋಸ್ಕರ ಬರ್ತಾರೆ ಹೊರತು ಇನ್ನೇನು ನಿಮ್ಮ ಕಷ್ಟ ಸುಖ ಏನು ಸಹ ಅವರು ಕೇಳೋದು ಇಲ್ಲ, ನಮ್ಮನ್ನ ಬರೋದು ಇಲ್ಲ. 11 ಗಂಟೆ 10 ಮಾರ್ಚಹಳ್ಳಿಲಿ ಹಲವಾರು ವರ್ಷಗಳಿಂದ ಹಬ್ಬ ನಡೀತಾ ಇತ್ತು. ಓಕ್ಲಿ ಹಬ್ಬ, ಮಾದೇಶ್ವರನ ಉತ್ಸವ ನಡೀತಾ ಇತ್ತು. ಅದ್ರಲ್ಲಿ ನಾವು ಪ್ರತಿ ಸರಿನೂ ನಾವು ಹೊರಿ ಅಂತೂ ಕೊಡ್ತಾ ಇದ್ದೋ. ಹೊರಿ ಕೊಟ್ಟರು ನಮ್ಗೆ ಸರಿಯಾಗಿ ಪೂಜೆ ಮಾಡ್ಕೊಡ್ತಿದ್ದಿಲ್ಲ. ಪೂಜೆ ಮಾಡ್ಕೊಡೋದ್ರಿಂದ ಈ ಸರಿ ಪೂಜೆ ಮಾಡ್ಕೊಡಿ ಅಂತ ಕೇಳಲಾಗಿ ನಮ್ಗೆ ಈ ಸರಿ ಅವಮಾನ ಆಗದೆ. ನಮ್ಗೆ ದಲಿತ ಅವಮಾನ ಆಗಿದೆ. ಯಾವ ತರ ಅವಮಾನ ನೀವು ಎದುರಿಸ್ರಿ ಅಂದ್ರೆ ಸರ್, ನಮ್ ಬೀದಿಗೆ ತಗೊಬನ್ನಿ ದೇವ್ರ ಅಂತ ನಾವು ಕೇಳಲಿಲ್ಲ. ಒಂದ್ ಕಡೆ ತಂದು ಪೂಜೆ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂಡಾಗ ಅವರು ನಮ್ಮ ಮಾಡ್ಕೊಡಕಿಲ್ಲ ಅಂದ್ಬಿಟ್ಟು ಬಂದು ಚೇರ ಒದ್ಬಿಟ್ಟು, ಮಡಗಿರೋ ಚೇರ್ ಒದ್ಬಿಟ್ಟು ಹಿಂದಕ್ಕೆ ದೇವ್ರ ತಗೊಂಡು ಹೊಂಟೋಗಿರೋದು. ಚೇರ ಒದ್ಬಿಟ್ಟು ತಗೊಂಡೋಗಿರೋದು.
ಏನಕ್ಕೆ ಆ ಥರ ಮಾಡಿದ್ರು? ನೀವೇನಾರು ಕೇಳಿದ್ರು ಅದು? ಸರ್ ನಾವು ನ್ಯಾಯ ಮಾಡಿದ್ರು ಬೆಳಗ್ಗೆ ಕೂತ್ಕೊಂಡು ನ್ಯಾಯ ಮಾಡಿದಾಗ ಆಯ್ತು ನಾವು ಪೂಜೆ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು. ನಾವು ಪೂಜೆ ಮಾಡ್ಕೊಡಿ ಅಂತ ಕೇಳಿದಾಗ ನಾವು ಮಾಡ್ಕೊಡ್ತೀವಿ ಅಂತ ಕೇಳಿದ್ರು. ಮಾಡ್ಕೊಡ್ತೀವಿ ಅಂತ ಕೇಳ್ಬಿಟ್ಟು ಅವ್ರು ಬಂದು ಗಲಾಟೆ ಮಾಡ್ಕೊಂಡು ಪುನಃ ದೇವ್ರು ತಗೊಂಡೋಗಿದ್ರು. ಈಗ ಅವ್ರು ಹೇಳ್ತಾ ಇದಾರೆ ದಲಿತರ ಬಗ್ಗೆ ನಮ್ಮ ಕೀಳರಿಮೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಿಮ್ಮ ಇದರಲ್ಲಿ ಗ್ರಾಮದಲ್ಲಿ ದಲಿತರ ಬಗ್ಗೆ ಕೀಳರಿಮೆ ಕಾಣ್ತಾ ಇದೆಯಾ ಅಂತ? ಕಾಣ್ತಾ ಇದೆ ಸರ್, ಈ ಕೀಳಾಗಿ ಮಾತಾಡ್ತಾರೆ. ಏನದು ಏನ್ ಮಾಡ್ತಾ ಪೂಜೆ ಮಾಡ್ಸಂಗಿಲ್ಲ, ಮುಟ್ಟಂಗಿಲ್ಲ, ಮುಟ್ಟಂಗಿಲ್ಲ. ನಾವು ಆ ಕಡೆ ದೂರ ಅವ್ರನ್ನ ಸೈಡ್ಗೆ ನಿಂತ್ಕೋಬೇಕು, ಅವ್ರನ್ನ ಟಚ್ ಮಾಡಂಗಿಲ್ಲ, ಏನಿಲ್ಲ. ನಮ್ಮನ್ನ ಇದೇ ತರ ನೋಡೋದವ್ರು ಯಾವಾಗ್ಲೂ ಅಷ್ಟೇ. ನಾವು ಮದ್ವೆಗೆ 10 ವರ್ಷ ಆಯ್ತು, 10 ವರ್ಷದಿಂದನೂ ಇದೇ ತರ ನೋಡ್ತಾರೆ ನಮ್ಮನ್ನ. ನಾವು ಒಂದಿನೂ ಪೂಜೆ ಅಂತಾನೆ ಮಾಡಿಲ್ಲ ನಾವು ಅವ್ರನ್ನ ಇಟ್ಕೊಂಡು. ಅಂಬೇಡ್ಕರ್ ಸ್ಟ್ಯಾಚು ಇರೋದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡ್ಕೊಡಕ್ಕೆ ಅವರು ನಿರಾಕರಣೆ ಮಾಡಿದ್ರು. ಇಷ್ಟು ವರ್ಷ ಅಲ್ಲಿ ನಿಂತ್ಕೊಂಡೇನೆ 3 ದಾರಿ ಸೇರತವೆ ನಿಂತು ಪೂಜೆ ಮಾಡಿಸ್ತಿದ್ದೋ, ಆರತಿ ಮಾಡ್ತಿದ್ದೋ, ನೋಡ್ತಿದ್ದೋ. ಈ ಸಲ ಅದಿರೋದಕ್ಕೋಸ್ಕರ ಅವರು ಮುಂದೆ ಪಾಸ್ ಆಗ್ಬಿಟ್ರು. ನಮಗೆ ನೋಡಕ್ ಕೂಡ ಎಲ್ಲರೂ ಮಕ್ಕಳುಗಳು, ದೊಡ್ಡವರು, ಮುದುಕರು ಎಲ್ಲ ಅಲ್ಲೇ ನೋಡ್ಕೊತಿದ್ರು. ಇಲ್ಲಿಗೆ ಬರೋಕ್ಕಾಗಲ್ಲ ಬಿಸಿಲಲ್ಲಿ ಅಂತ ಅಂದ್ಬಿಟ್ಟು. ಆದ್ರೆ ಅವರು ಈ ಸಲ ನಿರಾಕರಣೆ ಮಾಡ್ಬಿಟ್ರು. ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ಅಂತ? ಸರ್, ಇದು ಸುಮಾರು ವರ್ಷದಿಂದ ನಡೀತಾ ಇದೆ. ಸುಮಾರು ವರ್ಷ ದೇವಸ್ಥಾನ ದೇವ್ರು ಬಂದ ತಕ್ಷಣನೇ ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ತಿರು. ನಮ್ಮ ರೋಡಲ್ಲೇ ಮಾಡ್ತಿರು ನಮ್ಮ ಜನ ದಾರಿಲಿ. ಅದು ಏನಾಗ್ಬಿಟ್ಟು ಮುಂದೆ ತಂದ್ಬಿಟ್ರು ದೇವ್ರ. ತಂದ್ಮೇಲೆ ಈ ತರ ಎಲ್ಲ ಮಾಡ್ತಿರಲ್ಲ ಅಂತ ಕೇಳಿದ್ಕೆ ಬೆಳಿಗ್ಗೆ 20 ಜನ 30 ಜನ ಬಂದು ನ್ಯಾಯನೂ ಮಾಡಿದ್ರು. ಮಾಡ್ಬಿಟ್ಟು ಆಯ್ತು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಹೇಳಾದ್ಮೇಲೆ ಅವರು ದೇವ್ರು ತಂದ್ಬಿಟ್ಟು ಅಲ್ಲಿಗೆ ಅವ್ರಿಗೆ ತರಬೇಕಲ್ಲ ಮತ್ತೆ ರಿವರ್ಸ್ ತಂದ್ರು ವಾಪಸ್ಸು. ಇವಾಗ ಮಕ್ಳು ಮರೆಲ್ಲ ಊಟನೂ ಮಾಡಿಲ್ಲ, ಏನೂ ಇಲ್ಲ, ಪೂಜೆನೂ ಮಾಡ್ಕೊಟ್ಟಿಲ್ಲ ನಮ್ಗೆ. ಪೂಜೆ ಮಾಡಿದ್ರೆ ನೆಲ ಹತ್ರ ಇಟ್ಬಿಟ್ಟು ಅಲ್ಲಿ ಧೂಳು ಮಣ್ಣು ಇಲ್ಲಿ ಅವ್ರು ಪೂಜೆ ಮಾಡಿಸ್ಕೊಳ್ಳುವಾಗ ಪೂಜಾರಿಗಳು ಮಾತ್ರ ಮಾಡ್ತಾರೆ. ಅದೇ ನಮ್ ಪೂಜೆ ಮಾಡ್ಕೊಡುವಾಗ ಇಡೀ ಗ್ರಾಮಸ್ಥರು ಎಲ್ಲರೂ ಪೂಜಾರಿ ಆಗೋಯ್ತಾರೆ. ನಮ್ಗೆ ಆ ತರ ಕೀಳಿರ್ಮೆ. ಈಗ ಎಲ್ಲ ಪ್ರತಿಯೊಂದು ನಮ್ಗೆ ಅವಮಾನ ಮಾಡ್ತಾರೆ. ಇವರು ದಲಿತರು ಹಂಗೆ ಅವಮಾನ ಮಾಡ್ತಾರೆ. ಈಗ ಪ್ರತಿ ವರ್ಷನೂ ಜಾತ್ರೆ ನಡೀತಾ ಇದೆ. ಈಗ ಜಾತ್ರೆ ಪ್ರತಿ ವರ್ಷ ನೋಡಿದ್ರೆ ಈಗ ಎಷ್ಟು ವರ್ಷದ ಕಾಲ ನಡೀತಿದ್ಯಾ? ಎಷ್ಟು ವರ್ಷ ಆಯ್ತು? ಸುಮಾರು ಅವಾಗ್ಲಿಂದ ಹಿಂಗೆ ನಡೀತಾ ಇದೆ. ಈ ವರ್ಷ ಮಾತ್ರ ತುಂಬಾ ನಮ್ಗೆ ಅವಮಾನ ಆಗೈತೆ. ಇವಾಗ ಕೂಲಿನಲ್ಲಿ ಮಾಡಿ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡ್ತಾರೆ ತಾನೆ. ನಾವು ಅವ್ರ ತರ ಬಟ್ಟೆ ಬರೀ ಸುಣ್ಣ ಬಣ್ಣ ನಾವು ನನ್ನ ಪೃಷ್ಠಗಳಿಗೆ ಹೇಳ್ಕೊಂಡು ನಾವು ಮಾಡ್ತಾ ಇವಿ ತಾನೆ. ಅವ್ರು ಮಾತ್ರ ಅವ್ರ ಬೀದಿಗೆ 2 ಸಲ ಹೋಗೈತೆ ದೇವ್ರು. ನಮ್ ಬೀದಿಗೆ 10 ನಿಮಿಷ ಮಾಡ್ಕೊಳ್ಳೋ ಟೈಮ್ ಇಲ್ಲ ಅವ್ರಿಗೆ. ಹೊಟ್ಟೆ ಹಸಿವಂತೆ ಸುಸ್ತಂತೆ. ನಾವ್ ಬೆಳಗ್ಗೆಯಿಂದ ಮಕ್ಳು ಮರಿ ನಾಷ್ಟ ತಿಂದಿಲ್ಲ. ಇವ್ರಿಗೋಸ್ಕರ ನಾವು ದೇವ್ರಿಗೋಸ್ಕರ ನಮಗೂ ದೇವ್ರಲ್ವ ನಾವು ಕಾಯ್ಕೊಂಡಿದೀವಿ. ಆದ್ರೆ ನಮ್ಗೆ 10 ನಿಮಿಷ ಟೈಮ್. ದಲಿತರ ಮೇಲೆ ತುಂಬಾ ಶೋಷಣೆ ಆಯ್ತಿದ್ದು ಇಲ್ಲಿ. ನಿನ್ನೆ ಒಂದು ಪರಿಸ್ಥಿತಿ ಏನು ನಡೆದೈತೆ ಅಂತಂದ್ರೆ, ಹಿಂಗೆ ನಾವು ದೇವರು ಉತ್ಸವ ಮಾಡ್ತಾ ಇದ್ರು, ಮಾದೇಶ್ವರದ ಉತ್ಸವ. ನಮ್ಮ ದಲಿತರ ಬೀದಿಗೆ ನೀವು ಮನೆ ಗಂಟ ಬರೋದು ಬೇಡ, ಆ ಒಂದು ಇದರಲ್ಲಿ ನಿಲ್ಸ್ಕೊಂಡು ದೇವಸ್ಥಾನದ ಮುಂಭಾಗ ನಿಲ್ಸ್ಕೊಂಡು ನಮಗೆ ಪೂಜೆ ಮಾಡಿಕೊಡಿ ಅಂತ ಇದು ಮಾಡಿದ್ದಕ್ಕೆ ದಲಿತರ ಮೇಲೆ ಹಲ್ಲೆ ಮಾಡೋದಲ್ದೇ ನಮ್ಮ ಮೇಲೆ ಜಾತಿ ನಿಂದನೆ ಆಗಿದೆ. ಮತ್ತು ಇದು ಹೆಂಗೆ ಆಗಿದೆ ಅಂತ ಅಂದರೆ, ಈ ಊರ ಯಜಮಾನರುಗಳು ನಮ್ಮ ಮುಂದೆ ಬಂದು ಫಸ್ಟು ಮಾತಾಡ್ಕೊಂಡು ಹೋಗಿದ್ದಾರೆ, ಬಂದು ಪೂಜೆ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು. ಮಾಡಿಸ್ಕೊಡ್ಲಿಲ್ಲ ಅಂತಂದು ಪರವಾಗಿಲ್ಲ ಬೇಡ ಅಂತ ಅಂದ್ಬಿಟ್ಟು ನಾವು ಅಲ್ಲಿ ಮಾಡಿಸ್ಕೊತೀವಿ, ಅಲ್ಲಿಗೆ ತರಿಸ್ಕೊಡಿ ನಿಲ್ಸ್ಕೊಳ್ಳಿ ಅಂತ ಅಂದಿದ್ದಕ್ಕೆ ಆಯಿತು ಬನ್ನಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ಮೇಲೆ ಊರಿನ ಯುವಕರುಗಳು ಏನವ್ರೆ ಇವರೆಲ್ಲ ಜಾತಿ ನಿಂದನೆ ಮಾಡೋದಲ್ದೇ ಅವಿವೇಚ ಶಬ್ದಗಳಿಂದ ತುಂಬ ನಿಂದನೆ ಮಾಡಿದ್ದಾರೆ. ಅದಲ್ಲದೆ ನಮಗೆ ಆ ದೇವ್ರಿಗೆ ಪೂಜೆನೂ ಸಹ ಮಾಡಿಸ್ಕೊಡ್ಲಿಲ್ಲ. ಅದಿಲ್ಲಿ ಎತ್ತು ಹೊಡೆದ್ಬಿಟ್ಟೆ, ಅದಕ್ಕೆ ಕರ್ಕೊಂಡೋಗಿ ಸಪ್ರೇಟಾಗಿ ನನ್ನ ಮಗನೇ ಕರ್ಕೊಂಡೋಗಿ ಎಲ್ಲರೂ ಏನಾಯ್ತು ನಿಮ್ಮಲ್ಲಿ? ಆಮೇಲೆ ಏನು ಮೇಲೆ ಕಾಲು ಕಟ್ಸೋದು. ಯಾರು ಕಾಲು ಕಟ್ಸಿದ್ ನಿಮ್ಗೆ? ಅಲ್ಲಿ ಚೇರ್ಮನ್ ಮನೆ ಅವರು ಮಾಡಿದ್ರು. ಯಾರು ಆ ಥರ ಕಾಲು ಕಟ್ಸೋದಕ್ಕೆ ಹೆಸರು? ಅವರ ಅಣ್ಣ ಮಾಡಿದ್ದು ಕರ್ಕೊಂಡೋಗಿ ಅದು ಕಾಲು ಬಿಡ್ತೀವಿ. ಏನು ಕಾರಣಕ್ಕೆ? ಕಾಯಿ ಹೊಡೆದ್ನಲ್ಲ ಅಂದ್ಬಿಟ್ಟು. ಕಾಯಿ ಹೊಡೆದಕ್ಕೆ ಬಿದ್ದೋಗಿದ್ದು ಕಾಯಿನ ಎತ್ತಿ ಹೊಡೆದ್ಬಿಟ್ಟದೆ. ಅದಕ್ಕೆ ಕರ್ಕೊಂಡೋಗಿ ನನ್ನ ಕಾಲು ಕಟ್ಸೋದು. ಕಾಯಿ ಮುಡ್ಸ್ಕೊಬಿಟ್ರು ಅಂತ. ಕಾಯಿ ಮುಡ್ಸ್ಕೊಬಿಟ್ರು. ನೀವು ಮುಡಿಸ್ಕೊಂಡ್ರು ಅಂತ ಕಾಲ್ ಕಳ್ಸೋದು? ವರ್ಷದಿಂದ ನಾನು ಮಾದೇಶ್ವರ ಬೆಟ್ಟಕ್ಕೂ ವಾಪಸ್ ಮಾಡಿದೆ ಊಟ.